ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ವಂಚಿತ ಅಭ್ಯರ್ಥಿ ಜಿಬಿ ವಿಜಯ್ ಕುಮಾರ್ ಶುಕ್ರವಾರ ಚನ್ನಗಿರಿ ತಾಲೂಕಿನ ಸೇವಾನಗರ, ಅರಸಿನಘಟ್ಟ, ಲಿಂಗದಹಳ್ಳಿ, ಸಿದ್ದಾಪುರ, ಬಸವನಹಳ್ಳಿ, ಕೆರೆಬಿಳಚಿ ಸೇರಿದಂತೆ ತಾಲೂಕಿನ ವಿವಿಧ ಭಾಗದ ಜನರನ್ನ ಭೇಟಿ ಮಾಡಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅಭಿಪ್ರಾಯ ಸಂಗ್ರಹಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಾನು ಕಾಂಗ್ರೆಸ್ ಪಕ್ಷದಿಂದ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಕೊನೆ ಹಂತದಲ್ಲಿ ಟಿಕೆಟ್ ಕೈತಪ್ಪಿಸಿದ್ದಾರೆ. ಟಿಕೆಟ್ ತಂದಿರುವವರು ಜನರಿಗೆ ಇದುವರೆಗೂ ಸ್ಪಂದಿಸದೆ ಇಷ್ಟವಾದವರು ಅಲ್ಲ. ಸಾಮಾನ್ಯ ಜನರು ಮತ್ತು ಲೋಕಸಭಾ ಕ್ಷೇತ್ರದ ಮತದಾರರು, ಯುವಕರು ಮತ್ತು ಅಭಿವೃದ್ಧಿ ಮಾಡುವವರನ್ನ ಬಯಸುತ್ತಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರೇ ಅಂತಿಮ ತೀರ್ಮಾನ ಮಾಡುತ್ತಾರೆ. ನಾನು ಚುನಾವಣೆಗೆ ಸ್ಪರ್ಧಿಸಲು ಈಗಾಗಲೇ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸುಮಾರು 95% ಭಾಗಕ್ಕೆ ಭೇಟಿ ನೀಡಿ ಮತದಾರರನ್ನ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದೇನೆ. ನಾನು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿಕೊಂಡಿದ್ದು ಟಿಕೆಟ್ ದೊರಕದ ಕಾರಣ ಮತದಾರರ ಅಭಿಪ್ರಾಯದ ಮೇರೆಗೆ ಪಕ್ಷೇತರ ಅಭ್ಯರ್ಥಿಯಾಗುವುದು ಖಚಿತ ಅಂತ ಹೇಳಿದ್ರು. ನಾನು ಒಂದು ಜಾತಿಗೆ ಸೀಮಿತವಾಗದ ಪ್ರಬಲ ಮತ್ತು ಎಲ್ಲಾ ಜಾತಿಗಳಿಂದ ಪ್ರತಿನಿಧಿಯಾಗಿ ಸ್ಪರ್ಧಿಸುತ್ತಿದ್ದು ಬಹುತೇಕ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಸಾಕಷ್ಟು ಮುಖಂಡರುಗಳು ಸಹ ನನಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ನಾವು ಸಹಕಾರ ನೀಡುತ್ತೇವೆ ಅಂತ ಹೇಳಿದ್ದಾರೆ. ಜನರ ಅಭಿಪ್ರಾಯದೊಂದಿಗೆ ನಾಮಪತ್ರ ಸಲ್ಲಿಸುತ್ತೇನೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ವಿನಯ್ ಕುಮಾರ್ ಅಭಿಮಾನಿಗಳು ಮತ್ತು ಬೆಂಬಲಿಗರು ಕೂಡ ಹಾಜರಾಗಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ದಾವಣಗೆರೆ. ನೀವು ಹೇಳ್ದಂಗೆ 3 ಅಭ್ಯರ್ಥಿಗಳು ಅನ್ನೋದು ಈಗ ನಾನು ಹಳ್ಳಿ ಪ್ರವಾಸ ಮಾಡಿದಾಗ ನನಗೂ ಕೂಡ ಮನದಟ್ಟ ಆಗ್ತಾ ಇದೆ. ಎಲ್ಲ ಸುಮಾರು ಈಗ ಒಂದು 95 ಹಳ್ಳಿ ಸುತ್ತಿದ್ದೀನಿ ಈ ಕಳೆದ 7 ದಿನದಲ್ಲಿ. ಪ್ರತಿ ಹಳ್ಳಿನಲ್ಲೂ ಕೂಡ 80 to 90% ವಿನಯ್ ಕುಮಾರ್ ನೀವು ಹಿಂದೆ ಸರಿಬಾರದು, ಮುಂದೆ ಬಂದುಬಿಟ್ಟಿದ್ದೀರಿ, ನಿಮ್ಮ ಮೇಲೆ ಭರವಸೆ ಇಟ್ಕೊಂಡಿದ್ದೀವಿ, ಗೊತ್ತು ನಿಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತಂದು. ಪಕ್ಷದ ಟಿಕೆಟ್ ಸಿಗಲಿಲ್ಲ ಅಂದ್ರೇನಂತೆ ವಿನಯ್ ಕುಮಾರ್ನ ನಾವು ಇಷ್ಟಪಟ್ಟಿದ್ದು. ದಾವಣಗೆರೆ ಕ್ಷೇತ್ರಕ್ಕೆ ವಿನಯ್ ಕುಮಾರ್ ಅಂತವ್ರು MP ಆಗಬೇಕಿತ್ತು ಅನ್ನೋ ಒಂದು ಆಸೆಯಿಂದ ನೀವೇ ಪಕ್ಷೇತರ ನಿಲ್ಲಿ ಅಂತಂದೆಲ್ಲ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಕೇಳಿಸ್ಕೊತಾ ಇದ್ದರೆ ನನಗೆ ಒಂದು ಬಲವಾದ ನಂಬಿಕೆ ಬರ್ತಾ ಇದೆ. ಪಕ್ಷೇತರ ನಿಂತರೆ ದಾವಣಗೆರೆಯಲ್ಲಿ ಖಂಡಿತ ಗೆಲ್ಬೋದು ಅನ್ನೋ ಒಂದು ಬಲವಾದ ನಂಬಿಕೆ ಬರ್ತಾ ಇದೆ. ಈಗ 3 ಕ್ಷೇತ್ರ ಪ್ರವಾಸ ಮಾಡಿದ್ದೀವಿ, ಇನ್ನೂ 3 ಕ್ಷೇತ್ರ ಹರಪನಹಳ್ಳಿ, ಹರಿಹರ, ಮಾಯಕೊಂಡ, ದಾವಣಗೆರೆ ಉತ್ತರ ಮತ್ತು ದಕ್ಷಿಣ, ಅಲ್ಲಿ ಒಂದೊಂದು ದಿನ ಟೂರ್ ಇಡ್ತಿರ್ತೀನಿ. ಇಲ್ಲಿ ವಿಲೇಜ್ ಸೈಡ್ ಅಷ್ಟು ಪ್ರವಾಸ ಮಾಡ್ತೀನಿ. 6 ದಿನದಲ್ಲಿ ಮುಗಿದೋಗುತ್ತೆ. 6 ದಿನದಲ್ಲಿ ನನಗೆ ಅಲ್ಲೂ ಕೂಡ ಚೆನ್ನಾಗಿದೆ ಅಂತ ಅನಿಸಿದ್ರೆ ಖಂಡಿತ. ಬಟ್ ಈಗ ಆಲ್ಮೋಸ್ಟ್ ನನ್ನ ಮೈಂಡ್ ರೆಡಿಯಾಗಿದೆ ಪಕ್ಷೇತರ ನಿಲ್ಲಲೇಬೇಕು ಅಂತಂದು. ಯಾಕೆ ಅಂತಂದರೆ ಈ ಜನಗಳು ಅಪೇಕ್ಷೆ ಪಟ್ಟಿದ್ದಾರೆ. ಈಗ ನಾನು ಹೇಳಿದ್ನಲ್ಲ ಸುಮಾರು ಒಂದು 95 ಹಳ್ಳಿ ಅಂತಂದು, ಆ 95 ಹಳ್ಳಿನಲ್ಲೂ ಕೂಡ ಅವ್ರು ಇಷ್ಟಪಟ್ಟಿರೋದ್ರಿಂದ ಇದನ್ನು ಮಾಡಲೇಬೇಕು ಅಂತಂದು ಆಲ್ಮೋಸ್ಟ್ ಡಿಸೈಡ್ ಮಾಡಿದ್ದೀನಿ ಪಕ್ಷೇತರ ನಿಲ್ಲಬೇಕು. ಸರಿ, ಕಾಂಗ್ರೆಸ್ ಪಕ್ಷದಿಂದ ಪ್ರಭಾ ಮಲ್ಲಿಕಾರ್ಜುನ್ ಅವ್ರದ್ದು ಮತ್ತು ನಿಮ್ಮದು 2 ಹೆಸರು ಕೊನೆ ಹಂತದವರೆಗೆ ಹೋಗಿತ್ತು. ಸೊ ಆ ಹಂತದಲ್ಲಿ ಏನಾಯಿತು ಅಂತ ಸರ್? ಟಿಕೆಟ್ ತಪ್ಪಲಿಕ್ಕೆ ಯಾರು ಕಾರಣ, ಏನು ಅಂತ? ಟಿಕೆಟ್ ತಪ್ಪಲಿಕ್ಕೆ ಸಚಿವ SS ಮಲ್ಲಿಕಾರ್ಜುನ್ ಕಾರಣ ಅಂತಂದು ಅವರೇ ಒಪ್ಕೊಂಡಿದ್ದಾರೆ. ಮೊನ್ನೆ ಕಾಂಗ್ರೆಸ್ ಒಂದು ಸಭೆಯಲ್ಲಿ ನೇರವಾಗಿ ಅವರೇ ಹೇಳಿದ್ದಾರೆ. ಹಂಗಾಗಿ ನೇರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡೋದು ಅವರೇ ಅಂತಂದು. ಅವರು ಸುಳ್ಳು ಹೇಳ್ತಾ ಇದ್ದಾರೆ, ನಾವು ಕೇಳದೇ ಇದ್ರು ಟಿಕೆಟ್ ಸಿಕ್ಕಿದೆ ಅಂತ. 2 ತಿಂಗಳಿಂದಲೇ ಎಲ್ಲ ವೆಹಿಕಲ್ ರೆಡಿ ಮಾಡಿಕೊಂಡು ಅವ್ರು ಬರಬೇಕು ಅಂತ ನಡೀತಾ ಇತ್ತು. ತೆರೆಮರೆಯಲ್ಲಿ ಡೆಲ್ಲಿನಲ್ಲಿ ಅವರೆಲ್ಲ ಹೋಗಿ ಮೊಟ್ಟ ಮೊದಲ ಬಾರಿಗೆ ಟಿಕೆಟ್ಗೆ ಅವರೆಲ್ಲ ಪ್ರಯತ್ನ ಮಾಡಿದ್ದುಂಟು. ಅವರೇ ಆಗಬೇಕು ಅಂತ ಸುಮ್ಮನೆ ಪಬ್ಲಿಕ್ಕಲ್ಲಿ ಮಂಜಣ್ಣ ಅದು ಇದು ಅಂತ ಹೇಳ್ಕೊಂಡು ಓಡಾಡಿದ್ದಾರೆ. ಬಟ್ ಅದು ಸತ್ಯಕ್ಕೆ ದೂರ ಅಂತ. ಸೊ ನಾನು ಮುಂಚೂಣಿಯಲ್ಲಿದ್ದಾಗ ನನ್ನ ಟಿಕೆಟ್ ತಪ್ಪಿಸಿ ಅವರ ಧರ್ಮಪತ್ನಿಯವರಿಗೆ ಟಿಕೆಟ್ ತಗೊಂಡಿದ್ದಾರೆ. ಸರ್, ಈಗ ಒಂದೇ ಮನೆತನದಲ್ಲಿ ಅಷ್ಟು ಸ್ಥಾನಗಳನ್ನ, ಅಂದರೆ ವಿಧಾನಸಭಾ ಕ್ಷೇತ್ರಕ್ಕೆ ಇರಲಿ, ಸಚಿವ ಸ್ಥಾನ ಇರಲಿ, ಅದನ್ನು ಜನರ ಯಾವ ರೀತಿ ಸ್ವೀಕರಿಸ್ತಾರೆ? ಯಾವ ಕಾರಣಕ್ಕೂ ಜನಗಳು ಹೋಗ್ತಾ ಇಲ್ಲ. ಹಂಗಾಗಿ ನಾನು ಆಗಲೇ ಹೇಳಿದೆ 80-90% ನನ್ನ ಪರವಾಗಿ ಒಲವಿದೆ.